ತಾಯಂದಿರು ಅಣ್ಣತಮ್ಮಂದಿರು ಎಲ್ಲದಕ್ಕೂ ಮಿಗಿಲಾಗಿ ಇಂದಿನ ಕಾರ್ಯಕ್ರಮವನ್ನ ಮಾಧ್ಯಮದ ಮೂಲಕ ನಾಡಿಗೆ ಪರಿಚಯಿಸತಕ್ಕಂಥ ಮಾಧ್ಯಮ ಬಂಧುಗಳು ಅವರು ಇವರು ಎನ್ನದೆ ಎಲ್ಲರಿಗೂ ಕೂಡ ಅನಂತ ಶರಣುಗಳನ್ನು ಸಮರ್ಪಿಸುತ್ತೇನೆ. ಜೊತೆಗೆ ನುಲಿಯ ಚೆಂದಯ್ಯನವರ ಜಯಂತಿ ಉತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮದ ಸಮಯ 12 ಗಂಟೆ, ಆರಂಭ ಆಗೋದು 2:30 ಗಂಟೆ. ಆರಂಭದಲ್ಲಿ ಚಿಂತೆ ಇತ್ತು. ನಮ್ಮ ಶಾಂತಪ್ಪ ಸರ್ ಅವ್ರು ಹೇಳ್ತಿದ್ರು, ಸರ್ ಮಳೆ ಬಂತಂದ್ರೆ ಹೆಂಗಿರುತ್ತೆ, ಏಡಬಲಿ ಇದ್ದಾರೆ ಸರ್, ಮತ್ ನುಲಿಯ ಚಂದಯ್ಯನ ಪುರಾಣ, ನುಲಿಯ ಚಂದಯ್ಯನ ಜೀವನ ಚರಿತ್ರೆ ಹೇಳ್ತೀವಿ ಅಂದ್ರೆ ಮಳೆ ಬರಲಾರ್ದು ಏನು ಬರ್ತದ್ರಿ ಅಂತ ಕೇಳಿದೆ ನಾನು ಅವ್ರಿಗೆ. ಆದ್ರೆ ಉತ್ಸವ ಅಂತ ಆಚರಣೆ ಮಾಡುವಾಗ ಮೇಘರಾಜ ಚಂದಯ್ಯನಿಗೆ ಒಂದೆರಡು ಹನಿ ಸುರಿಸಿ ತನ್ನ ಕೃಪೆಯನ್ನು ತೋರೋದಕ್ಕಾಗಿ ಬಂದು ಮರೆಯಾಗ್ತಾನೆ. ಅದಾಯ್ತು ಅನ್ನೋದ್ರೊಳಗಾಗಿ ಈಗ ಒಂಥರ ದಗಿ ಶುರುವಾಗ್ಯದ. ಈ ದಗಿ ಶುರುವಾದದಕ್ಕೆ ಹೊರಗಡೆ ಟೆಂಟ್ ಆಗಿ ಕಾರ್ಯಕ್ರಮ ಮಾಡಿರ್ಬೇಕು ಅಂತ ಅನ್ಸ್ಕೋತೀನಿ. ಆದ್ರೆ ಈ ದಗಿ ಒಂದು ಗಿಡದ ನೆಳ್ಳಿಗೆ ಹೋಗಿ ನಿಂತ್ರ ನೀಗುತ್ತದ, ಇಲ್ಲ ತಿರುಗುವ ಫ್ಯಾನಿನ ಗಾಳಿಗೆ ಹೋಗಿ ನಿಂತ್ರ ನೀಗುತ್ತದ. ಆದ್ರೆ ಒಳಗೊಂದು ದಗಿ ಶುರುವಾಗ್ಯದ. ಮಂಗಳ ಲೋಕಕ್ಕೆ ಆರಿ ಹೋದಂತ ಮನುಷ್ಯ ಅಂಗಳ ಲೋಕದೊಳಗೆ ಬದುಕೋದನ್ನ ಬಹಳ ಬೇಗ ಮರೆತು ಬಿಟ್ಟಿದ್ದಾನೆ. ಇವತ್ತಿನ ಸಭ್ಯತೆ, ಸಂಸ್ಕೃತಿ, ಆಚರಣೆ, ವಿಚಾರ, ಪ್ರಚಾರ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುವ ಪರಿಕರಗಳಾಗಿದ್ದಾವೆ. ಆದರೆ ಶುದ್ಧ ಅಂತರಂಗದಿಂದ, ಸದ್ಭಾವದಿಂದ ಇಯಪರ ಬದುಕಿಗೆ ಅತ್ಯಂತ ದೇವರಾಗಿರ್ತಕ್ಕಂಥ, ನಾವು ಎಷ್ಟು ಸೂದಿನ ಅಂತ ಕೇಳಿದ್ರೆ ನಿನ್ನೆ ಮನೆ ತುಂಬ ಲಕ್ಷ್ಮೀ ಪೂಜೆ, ನಾಡಿದ್ದು ನಡುವಿನ ಸೋಮವಾರ, ಇವೆರಡರ ನಡುವೆ ನುಲಿಯ ಚಂದಯ್ಯ. ಅಂದ್ರೆ ಏನಾದ್ರೂ ಶುಭ ಆಗ್ಬೇಕಂದ್ರೆ ಅಲ್ಲಿ ನುಲಿಯ ಚಂದಯ್ಯ ನಡ್ಬರ್ಕಿರ್ತಾನ. ಯಾಕಿರ್ತಾನಂತ ಕೇಳಿದ್ರೆ ಒಂದು ಘಟನೆ ಹೇಳ್ಬೇಕಂತಂದ್ರೆ, ಕಾಯಕ ಯೋಗಿಯಾಗಿ, ಜಂಗಮ ದಾಶಿಯಾಗಿ, ಒಂದು ರೀತಿಯಲ್ಲಿ ಶಿವಶರಣರಿಗೆ ಮಾದರಿಯಾಗಿ, ಶರಣ ನುಲಿಯ ಚಂದಯ್ಯನ ಜೀವನನೇ ಬೇರೆ. ಗುರುಲಿಂಗ ಜಂಗಮ ತಾತ್ವಿಕ ಸಿದ್ಧಾಂತದ ಮೇಲೆ ಸಾತ್ವಿಕ ಬದುಕನ್ನ ಸವೆದಿರ್ತಕ್ಕಂಥ ಕಾಯಕನಿಷ್ಠ, ಕಾಯಕ ಯೋಗಿ, ದಾಸೋಹ ಮೂರ್ತಿ, ಜಂಗಮ ಸೇವೆಯಿಂದಲೇ ಜಗತ್ತಿಗೆ ಗುರುತಿಸ್ಕೊಂಡಿರ್ತಕ್ಕಂಥ ಶ್ರೇಷ್ಠ ಶರಣ ನುಲಿಯ ಚಂದಯ್ಯ. ನಾವು ನೀವುಗಳೆಲ್ಲರೂ ದೇವರ ಗುಡಿಗೆ ಹೋಗ್ತೀವಿ, ದೇವರನ್ನ ಸುತ್ತುವರಿತೀವಿ, ದೇವರಿಗಾಗಿ ಹಂಬಲಿಸ್ತೀವಿ. ವಿಶೇಷ ಅಂತ ಕೇಳಿದ್ರೆ ದೇವರೇ ಶರಣ ನುಲಿಯ ಚಂದನನ್ನ ಹುಡುಕಿಕೊಂಡು ಬಂದಬೇಕಾದ್ರೆ ನುಲಿಯ ಚಂದಯ್ಯ ಎಷ್ಟು ದೊಡ್ಡ ಬದುಕನ್ನ ಬಾಳಿರ್ಬೇಕು. ಅಂತ ನುಲಿಯ ಚಂದಯ್ಯನ ಕುರಿತಾಗಿ ನಿಮ್ಮ ಅಪ್ಪಣೆ ಕೊಟ್ರೆ ಅವ್ರು 1 ಗಂಟೆ ಹೇಳ್ಯಾರ, ನಾವೊಂದು 20 ನಿಮಿಷ ಮಾತಾಡ್ಲಿಕ್ಕೆ ಬಯಸಿದ್ದೇನೆ. ಯಾಕಂತ ಕೇಳಿದ್ರೆ ಇವತ್ತು ನಮಗೆಲ್ಲದಕ್ಕೂ ಸಮಯ ಅದ, ಆದ್ರೆ ಒಳ್ಳೆಯದನ್ನ ಕೇಳಕ್ಕ, ಒಳ್ಳೆಯದನ್ನ ಮಾಡೋದಕ್ಕೆ ಮಾತ್ರ ಸಮಯ ಬಹಳ ಕಡಿಮೆ ಅದ. ಸೊನ್ನಲಿಗೆ ಸಿದ್ದರಾಮೇಶ್ವರು ಹೇಳುವಂತ ಒಂದು ಮಾತು ಹೇಳಿ ನಾನು ಮುಂದುವರಿಸ್ತೇನೆ. ಯಾಕೆ ಶರಣರನ್ನ ನೆನಿಬೇಕು ಅಂತ, ಯಾಕೆ ವಚನವನ್ನ ಪಚನ ಮಾಡಿಕೊಳ್ಳಬೇಕು ಅಂತ. ಯಾಕಂತ ಕೇಳಿದ್ರೆ ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನ ಒಂದು ಪುರಾಣ ಸಮಬಾರದಯ್ಯ. ನಾನು ಹೇಳೋ ಮಾತಲ್ಲಿದೆ, ಸೊನ್ನಲಿಗೆ ಸಿದ್ದರಾಮ ಕಾಯಕವಿಗೆ ಹೇಳುವಂತ ಮಾತು. ವಚನಕಾರರ ಮತ್ತು ವಚನದ ಶ್ರೇಷ್ಠತೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನ ಪುರಾಣ ಸಮಭಾರದಯ್ಯ. ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರ ಯಾಗ ಸಮಭಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ್ಮಿ ಜಪ ಸಮಭಾರದಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅವ್ರು ಹೇಳಿದಿರ್ಬೇಕಾದ್ರೆ, ಇವತ್ತ ನುಲಿಯ ಚಂದಯ್ಯನ 1-2 ವಚನಗಳನ್ನ ಪಚನ ಮಾಡಿಕೊಂಡು ಪ್ರಚಾರ ಮಾಡಿ ವಿಚಾರವಂತರಾಗಿ ಮನೆಗೆ ಹೋದ್ರೆ ಬಹುಶಃ ಮನಸ್ಸು ಶುದ್ಧಿ ಆಗ್ತದೆ. ಸೋಫಾ ಸೆಟ್ ಬಂದವ, ಅಲ್ ಸೆಟ್ ಬಂದವ, ಟಿವಿ ಸೆಟ್ ಬಂದವ, ಮೈಂಡ್ ಸೆಟ್ ಬದಲು ಮಾಡ್ಲಿಕ್ಕೆ ಎಲ್ಲಿದಾವ. ಅದಕ್ಕೆ ಮಂಡೆ ಮಲಿನ ಆದ್ರೆ ಮಜ್ಜನವ ಮಾಡುತ್ತೀವಿ, ಬಟ್ಟಿ ಮಲಿನ ಆದ್ರೆ ಮಡಿವಾಳನಿಗೆ ಕೊಡುತ್ತೇವೆ, ಮನಸ್ಸು ಮೈಲಿಗೆ ಆದ್ರೆ ಏನ್ ಮಾಡ್ಬೇಕಂತ ಇವತ್ತಿಗೂ ನಮಗೆ ತಿಳಿದಿಲ್ಲ. ಆದ್ರ ಚನ್ನ ಬಸವನವರು ಒಂದು ಕಡೆ ಹೇಳ್ತಾರ, ಅಣ್ಣ ಶರಣ ನುಲಿಯ ಚಂದಯ್ಯನಂತ ಶರಣರ ಸಂಘ ಮಾಡಿದ್ರೆ ಮನಸ್ಸಿನ ಮೈಲಿಗೆ ಸ್ವಚ್ಛ ಆಗ್ತದ, ಮನಸ್ಸು ಸ್ವಚ್ಛ ಆಗ್ತದ, ಮನೆಯೂ ಸ್ವಚ್ಛ ಆಗ್ತದ ಅನ್ನುವಂಥ ಮಾತನ್ನ ಹೇಳಿರುವ ಹಿನ್ನೆಲೆಯಲ್ಲಿ ನುಲಿಯ ಚಂದಯ್ಯ ಒಬ್ಬ ತಪಜ್ಜೀವಿ ಅಂದ್ರೂ ತಪ್ಪಾಗಲ್ಲ,
ಒಬ್ಬ ಕಾಯಕ ಯೋಗಿ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ, ಒಬ್ಬ ಶ್ರೇಷ್ಠ ಶರಣ ಅನ್ನೋಲ್ಲಿ ಅನುಮಾನವೇ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಜಂಗಮ ದಾಸೋಹಿ ಅಂತಾನೆ ಪರಿಚಿತರಾಗ್ತಾರೆ.